ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿ ಬಿ ಸ್ಮಾರ್ಟ್ ಯೂಟ್ಯೂಬ್ ಚಾನಲ್. ಹೊಸದಾಗಿ ನಾನು ವೀಡಿಯೋ ನೋಡ್ತಿರೋರು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ BCom 6M NEP ಸಿಲೆಬಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಸಿಲೆಬಸಲ್ಲಿ ಬರೋ ಚಾಪ್ಟರ್ ನೇಮ್ಸ್ನ ಫುಲ್ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಸಬ್ಜೆಕ್ಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಇದರಲ್ಲಿ 5 ಚಾಪ್ಟರ್ಸ್ ಬರುತ್ತೆ. ಈ ಸಬ್ಜೆಕ್ಟಲ್ಲಿ ಆಫ್ ಥಿಯರಿಟಿಕಲ್ ಆಫ್ ಪ್ರಾಬ್ಲಮೆಟಿಕ್ ಸಮ್ಸ್ ಬರುತ್ತೆ. ಓಕೆ, ಬನ್ನಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ಬರೋ ಚಾಪ್ಟರ್ ನೇಮ್ಸ್ ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಚಾಪ್ಟರ್ ಬಂದು ಇಂಟ್ರೊಡಕ್ಷನ್ ಟು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಸೆಕೆಂಡ್ ಚಾಪ್ಟರ್ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಥರ್ಡ್ ಚಾಪ್ಟರ್ ರೇಷಿಯೋ ಅನಾಲಿಸಿಸ್. ಫೋರ್ತ್ ಚಾಪ್ಟರ್ ಕ್ಯಾಶ್ ಫ್ಲೋ ಅನಾಲಿಸಿಸ್. ಫಿಫ್ತ್ ಚಾಪ್ಟರ್ ಬಜೆಟರಿ ಕಂಟ್ರೋಲ್. ಸೆಕೆಂಡ್ ಸಬ್ಜೆಕ್ಟ್ ಇನ್ಕಮ್ ಟ್ಯಾಕ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸ್ 2. ಇದರಲ್ಲೂ ಕೂಡ 5 ಚಾಪ್ಟರ್ಸ್ ಬರುತ್ತೆ. ಈ ಸಬ್ಜೆಕ್ಟಲ್ಲಿ ಫುಲ್ ಪ್ರಾಬ್ಲಮೆಟಿಕ್ ಸಮ್ಸ್ ಬರುತ್ತೆ. ಓಕೆ, ಬನ್ನಿ ಈ ಸಬ್ಜೆಕ್ಟಲ್ಲಿ ಬರೋ ಚಾಪ್ಟರ್ಸ್ ನೇಮ್ಸ್ ನೋಡೋಣ. ಫಸ್ಟ್ ಚಾಪ್ಟರ್ ಬಂದು ಪ್ರಾಫಿಟ್ಸ್ ಆ್ಯಂಡ್ ಗೇನ್ಸ್ ಆಫ್ ಬಿಸ್ನೆಸ್ ಪ್ರೊಫೆಷನ್. ಸೆಕೆಂಡ್ ಚಾಪ್ಟರ್ ಕ್ಯಾಪಿಟಲ್ ಗೇನ್ಸ್. ಥರ್ಡ್ ಚಾಪ್ಟರ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಫೋರ್ತ್ ಚಾಪ್ಟರ್ ಸೆಟ್ ಆಫ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್ ಆ್ಯಂಡ್ ಡಿಡಕ್ಷನ್ಸ್ ಫ್ರಮ್ ಗ್ರಾಸ್ ಟೋಟಲ್ ಇನ್ಕಮ್. ಫಿಫ್ತ್ ಚಾಪ್ಟರ್ ಬಂದು ಕಂಪ್ಯೂಟೇಷನ್ಸ್ ಆಫ್ ಟೋಟಲ್ ಇನ್ಕಮ್ ಆ್ಯಂಡ್ ಟ್ಯಾಕ್ಸ್ ಲಯಬಿಲಿಟಿ. ಥರ್ಡ್ ಸಬ್ಜೆಕ್ಟ್ ಅಡ್ವಾನ್ಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಇದರಲ್ಲೂ ಕೂಡ 5 ಚಾಪ್ಟರ್ಸ್ ಬರುತ್ತೆ. ಇದು ಆಫ್ ಥಿಯರಿ ಆಫ್ ಪ್ರಾಬ್ಲಮೆಟಿಕಲ್ ಸಮ್ಸ್ ಬರುತ್ತೆ. ಓಕೆ, ಬನ್ನಿ ಈ ಸಬ್ಜೆಕ್ಟಲ್ಲಿ ಬರೋ ಚಾಪ್ಟರ್ಸ್ ನೇಮ್ಸ್ ನೋಡೋಣ. ಫಸ್ಟ್ ಚಾಪ್ಟರ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಸೆಕೆಂಡ್ ಚಾಪ್ಟರ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಥಿಯರೀಸ್. ಥರ್ಡ್ ಚಾಪ್ಟರ್ ರಿಸ್ಕ್ ಅನಾಲಿಸಿಸ್ ಇನ್ ಕ್ಯಾಪಿಟಲ್ ಬಜೆಟಿಂಗ್. ಫೋರ್ತ್ ಚಾಪ್ಟರ್ ಮ್ಯಾನೇಜ್ಮೆಂಟ್ ಆಫ್ ಕರೆಂಟ್ ಅಸೆಟ್ಸ್. ಫಿಫ್ತ್ ಚಾಪ್ಟರ್ ಡಿವಿಡೆಂಡ್ ಡಿಸಿಷನ್ ಆ್ಯಂಡ್ ಥಿಯರೀಸ್. ಫೋರ್ತ್ ಚಾಪ್ಟರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 2. ಇದು ನಿಮಗೆ ಓಪನ್ ಎಲೆಕ್ಟಿವ್ ಪೇಪರ್. ಇದರಲ್ಲೂ ಕೂಡ ನಿಮಗೆ 5 ಚಾಪ್ಟರ್ಸ್ ಬರುತ್ತೆ. ಓಕೆ, ಬನ್ನಿ ಈ ಸಬ್ಜೆಕ್ಟಲ್ಲಿ ಬರೋ ಚಾಪ್ಟರ್ಸ್ ನೇಮ್ ನೋಡೋಣ. ಫಸ್ಟ್ ಚಾಪ್ಟರ್ ಇಂಟ್ರೊಡಕ್ಷನ್ ಆಫ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಸೆಕೆಂಡ್ ಚಾಪ್ಟರ್ ಪ್ರಾವಿಷನ್ ಅಂಡರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಫಾರ್ ಐಟಮ್ಸ್ ಅಪಿಯರ್ಸ್ ಇನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಥರ್ಡ್ ಚಾಪ್ಟರ್ ಪ್ರಿಪರೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಸ್ ಪರ್ IND ಹ್ಯಾಸ್. ಫೋರ್ತ್ ಚಾಪ್ಟರ್ ಪ್ರಾವಿಷನ್ಸ್ ಅಂಡರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಫಾರ್ ಐಟಮ್ಸ್ that do not appears in financial statements. Fifth chapter consolidated and separate financial statements of group entities. Fifth subject investment management. ಇದು ಕೂಡ ಓಪನ್ ಎಲೆಕ್ಟಿವ್ ಪೇಪರ್. ಇದರಲ್ಲೂ ಕೂಡ 5 ಚಾಪ್ಟರ್ಸ್ ಬರುತ್ತೆ. ಓಕೆ, ಬನ್ನಿ ಚಾಪ್ಟರ್ಸ್ ನೇಮ್ಸ್ ನೋಡೋಣ. ಫಸ್ಟ್ ಚಾಪ್ಟರ್ ಇಂಟ್ರೊಡಕ್ಷನ್ಸ್ ಆಫ್ ಇನ್ವೆಸ್ಟ್ಮೆಂಟ್. ಸೆಕೆಂಡ್ ಚಾಪ್ಟರ್ ಸೆಕ್ಯೂರಿಟಿ ಅನಾಲಿಸಿಸ್. ಥರ್ಡ್ ಚಾಪ್ಟರ್ ರಿಸ್ಕ್ ಆ್ಯಂಡ್ ರಿಟರ್ನ್. ಫೋರ್ತ್ ಚಾಪ್ಟರ್ ವ್ಯಾಲ್ಯೂಯೇಷನ್ಸ್ ಆಫ್ ಸೆಕ್ಯೂರಿಟೀಸ್. ಆ್ಯಂಡ್ ಫಿಫ್ತ್ ಚಾಪ್ಟರ್ portfolio management. Sixth subject assessment of persons other than individuals and filing of ITRS or e-commerce. ಇದರಲ್ಲಿ ನಿಮಗೆ ಆಪ್ಷನ್ಸ್ ಇದೆ. ಇದರಲ್ಲಿ ನೀವು ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಬೋದು. ಓಕೆ, ಬನ್ನಿ ಫಸ್ಟ್ ಸಬ್ಜೆಕ್ಟಲ್ಲಿ ಬರೋ ಚಾಪ್ಟರ್ಸ್ ನೇಮ್ಸ್ ನೋಡೋಣ. ಫಸ್ಟ್ ಚಾಪ್ಟರ್ ಡಿಪ್ರಿಸಿಯೇಷನ್ ಪ್ರಾವಿಷನ್ ಅಂಡರ್ IT ಆ್ಯಕ್ಟ್. ಸೆಕೆಂಡ್ ಚಾಪ್ಟರ್ ಅಸೆಸ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ಸ್. ಥರ್ಡ್ ಚಾಪ್ಟರ್ assessment of companies. Fourth chapter tax deducted at source and provisions for TDS. Fifth chapter tax under environment and ITR filing. Sixth subject ಅಲ್ಲಿ ಬರೋ ಇನ್ನೊಂದು ಟಾಪಿಕ್ e-commerce. ಇದರಲ್ಲೂ ಕೂಡ ನಿಮಗೆ 5 ಚಾಪ್ಟರ್ಸ್ ಬರುತ್ತೆ. ಓಕೆ, ಬನ್ನಿ ಈ ಸಬ್ಜೆಕ್ಟಲ್ಲಿ ಬರೋ ಚಾಪ್ಟರ್ಸ್ ನೇಮ್ಸ್ ನೋಡೋಣ. ಫಸ್ಟ್ ಚಾಪ್ಟರ್ e-commerce and its technical aspects. ಸೆಕೆಂಡ್ ಚಾಪ್ಟರ್ customer oriented e-commerce. Third chapter electronic data interchange. Fourth chapter security in e-commerce, threats in e-commerce. Fifth chapter issue in e-commerce. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲ ಸಬ್ಜೆಕ್ಟಲ್ಲಿ ಬರೋ ಚಾಪ್ಟರ್ಸ್ ನೇಮ್ಸ್ನ ಡೀಟೇಲ್ಸಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.